ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳ್ತೇನೆ. ಈ ವಾಕ್ಯನ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬನೂ ಪರಲೋಕ ದೇವರು ಆಶೀರ್ವದಿಸಲಿ. ಯಾಕೋಬನ ಬರೆದ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 1, 2, 3ನೇ ವಚನ ನಾವು ಧ್ಯಾನ ಮಾಡುವಂತರಾಗಿರೋಣ. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರ್ದು. ಹೇಗೆಂದರೆ, ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾ ಮಂದಿರದೊಳಗೆ ಬರಲು, ಮತ್ತು ಒಬ್ಬ ಬಡವನು ಅಷ್ಟನ್ನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ, ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಎಂತಲೂ, ಈ ಬಡ ಮನುಷ್ಯನಿಗೆ, ನೀನು ಅಲ್ಲಿ ನಿಂತ್ಕೋ, ಇಲ್ಲವೇ ನಿನ್ನ ಕಾಲ್ಮನೆಯ ಹತ್ತಿರ ನೆಲದ ಮೇಲೆ ಕೂತ್ಕೋ ಎಂತಲೂ ಹೇಳಿದರೆ, ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡಿದ್ದೀರಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಪಕ್ಷಪಾತಿಗಳಾಗಿರ್ಬೋದು. ಕ್ರಿಸ್ತನನ್ನು ಅಂಗೀಕರಿಸುವಾಗ ಕ್ರಿಸ್ತನಲ್ಲಿದ್ದ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಕಾಣಲ್ಪಡಬೇಕು. ಯಾವ ವಿಷಯದಲ್ಲೂ ಪಕ್ಷಪಾತ ಮಾಡಬಾರ್ದು ಅಂದರೆ, ಬಡವರು, ದಿಕ್ಕಿಲ್ಲದವರು, ಅನಾಥರು, ವಿಧೇಯರು. ಕೆಲವೊಂದು ಸಭೆಗಳಲ್ಲಿ ಬಡವರು ಬರುವಾಗ, ಅನಾಥರು ಬರುವಾಗ, ವಿಧೇಯರು ಬರುವಾಗ, ವಸ್ತ್ರಗಳಲ್ಲಿ ನೀಟ್ನೆಸ್ ಇಲ್ದಿರುವಾಗ ಅಂಥ ಬಡವರು ನೋಡಿ, ಒಂದು ವ್ಯಾಧಸ್ಥರು ನೋಡಿ ನಾವು ಹೀನಾಯವಾಗಿ ಮಾತಾಡೋದು. ಕೆಳಗಡೆ ಕುಳಿತುಕೋ, ನೀನು ದೂರ ಕುಳಿತುಕೋ, ನೀನು ಹಿಂದ್ಗಡೆ ಕುಳಿತುಕೋ, ನೀನು ನನ್ನ ಪಕ್ಕದಲ್ಲಿ ಕುತ್ಕೊಂಬೇಡ ಅಂತೇಳ್ಬಿಟ್ಟು ಮನುಷ್ಯನು ನಮ್ಮ ಜೀವಿತದಲ್ಲಿ ನಾನಾ ರೀತಿಯ ಪದಗಳು ಮಾತಾಡ್ಬೋದು. ಅದು ತೀರ್ಪು ಮಾಡುವಂಥದ್ದಾಗಿರುತ್ತೆ. ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಾಗಿರುತ್ತೆ. ಪರಲೋಕದ ಯೇಸು ಕ್ರಿಸ್ತರು ಸಿಮೋನನ ಕುಷ್ಠರೋಗಿ ಮನೆಯಲ್ಲಿ ಯೇಸು ಕ್ರಿಸ್ತರು ಕುಳಿತುಕೊಂಡಿದ್ರು. ವ್ಯಭಿಚಾರಿ ಸ್ತ್ರೀ ಸಂಗಡ ದೇವರು ಮಾತನಾಡಿದ್ರು. ಸಮಾರಿ ಸ್ತ್ರೀ ಸಂಗಡ ದೇವರು ಮಾತನಾಡಿದ್ರು. ಕುರುಡರ ಸಂಗಡ, ಕುಂಟರ ಸಂಗಡ, ಸಪಾನಿಗಳ ಸಂಗಡ, ವ್ಯಾಧ್ಯಸ್ಥರ ಸಂಗಡ, ಬಡವರ ಸಂಗಡ, ದಿಕ್ಕಿಲ್ಲದವ್ರ ಸಂಗಡ, ಅನಾಥರ ಸಂಗಡ, ಭಿಕ್ಷೆ ಬೇಡುವಂಥ ಹುಟ್ಟು ಕುರುಡರ ಸಂಗಡ ಹತ್ರ ದೇವ್ರು ಮಾತನಾಡಿದ್ರು, ನಿಂತ್ಕೊಂಡು ಮಾತಾಡಿದ್ರು. ಯೇಸು ಕ್ರಿಸ್ತರಿಗಿಂತ ಪರಿಶುದ್ಧರು, ಮಹೋನ್ನತನು ಈ ಲೋಕದಲ್ಲಿ ಯಾರಿಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಶುದ್ಧ ದೇವರೇ ಬಡವರಿಗೆ ಅಷ್ಟು ಘನತೆ ಕೊಟ್ಟಿದ್ದಾರೆ. ಪಾಪಿಗಳನ್ನು ಪ್ರೀತಿಸಿದ್ದಾರೆ, ವೈರಿಗಳನ್ನು ಪ್ರೀತಿಸಿದ್ದಾರೆ, ಕ್ಷಮಿಸಿದ್ದಾರೆ, ಒಳ್ಳೆ ಮನಸ್ಸು ತೋರಿಸಿದ್ದಾರೆ, ಕರುಣೆ ತೋರಿಸಿದ್ದಾರೆ, ದಯೆ ತೋರಿಸಿರುವುದಾದರೆ, ಕೆಲವೊಂದು ನಾವು ಪಾರ್ಟಿಗಳಿಗೆ ಹೋಗ್ತೀವಿ, ಕೆಲವೊಂದು ಮದುವೆ ಕಾರ್ಯಗಳು, ಕೆಲವು ಬರ್ತ್ಡೇ ಕಾರ್ಯಗಳು, ನಾನಾ ರೀತಿ ಫಂಕ್ಷನ್ಗಳಿಗೆ ಹೋಗುವಾಗ ಕೆಲವು ರಿಚ್ಚಾಗಿ ಬರೋರಿಗೆ ಒಂದು ಗೌರವ ಇದೆ, ಬಡವರಿಗೆ ಒಂದು ಗೌರವ ಕೊಡ್ತೀವಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಆ ಥರ ಬರೆದಿಲ್ಲ. ಎಲ್ಲರನ್ನೂ ದೇವರು ಸರಿಸಮಾನವಾಗಿ ನೋಡಿದ್ದಾನೆ. ಎಲ್ಲರನ್ನು ಯೇಸು ಕ್ರಿಸ್ತರು ಒಂದೇ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾರೆ. ದೇವ್ರ ಸೋದರ, ಇನ್ನು ಜ್ಞಾನೋಕ್ತಿ 19:17 ಹೇಳ್ತೆ, ಬಡವರಿಗೆ ದಯೆ ತೋರಿಸೋನು, ಕರ್ತನಿಗೆ ಸಾಲ ಕೊಡುವನು. ನಾವು ಪಕ್ಷಪಾತಿಗಳಾಗಿ ಇರಬಾರ್ದು. ದೇವ್ರ ವಾಕ್ಯಗೆ ನಾವು ಭಯಪಡುವಂಥರಾಗಿರಬೇಕು. ವಾಕ್ಯವನ್ನು ಅನುಸರಿಸಿ ನಾವು ನಡೆಯುವಂಥರಾಗಿರಬೇಕು. ಈ ಸಂದೇಶ ಕೇಳಿದ, ವಾಕ್ಯ ಕೇಳಿದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಂಥರಾಗಿರೋಣ. ಸ್ತೋತ್ರ ಸ್ತುತಿ ಮಧ್ಯದಲ್ಲಿ ವಾಸವಾಗಿರೋ ಪರಲೋಕದ ತಂದೆಯಾಗಿರೋ ದೇವರೇ, ಅಪ್ಪನೇ, ಒಳ್ಳೆಯ ಸಂದೇಶ, ಒಳ್ಳೆಯ ವಾಕ್ಯ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದೀರಾ. ಹೌದು, ಕ್ರಿಸ್ತನಲ್ಲಿ ಇರೋವರೆಗೂ ನಾವು ಕರ್ತನ ಪಕ್ಷಪಾತಿಗಳಿಗೆ ಇರಬಾರ್ದು ಸ್ವಾಮಿ. ಹೌದು, ನೀತಿಯ ಮಾರ್ಗದ ಕಡೆಗೆ, ಯಥಾರ್ಥ ಮಾರ್ಗದ ಕಡೆಗೆ, ಭಕ್ತಿಯ ಮಾರ್ಗದ ಕಡೆಗೆ ನಡೆಯುವಂಥ ಕೃಪೆ ಮಾಡಬೇಕಂತ ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪನೇ, ಈ ಲೋಕದಲ್ಲಿ ಬಡವರು, ದಿಕ್ಕಿಲ್ಲದವರು, ಅನಾಥರು, ವಿಧವೆಯರು, ಹಿರಿಯರು, ಕಿರಿಯರು, ವಯಸ್ಸಾಗಿರೋರು, ಭಿಕ್ಷಾ ಬೇಡುವರು, ಯಾರೇ ಆಗಿರಲಿ ಸ್ವಾಮಿ, ಕರ್ತನ ನಾವು ಸರಿಸಮಾನವಾಗಿ ಕಾಣುವಂತೆ, ನಾವು ಒಂದೇ ರೀತಿಯಲ್ಲಿ ಪ್ರೀತಿಸುವಂತೆ, ಮಾನವೀಯತೆಯಿಂದ ಇರುವಂತೆ ಕರ್ತನೆ, ಆ ಅನುಬಂಧ, ಆ ಮಾನವೀಯತೆ, ಈ ಸಂದೇಶಗಳಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ಮಾತಾಡುವಂತನಾಗೂ, ಹೌದು, ಅವ್ರ ಜೀವನದ ಶೈಲಿಗಳನ್ನು ಕರ್ತನೆ ಬದಲಾಯಿಸು. ಅವ್ರ ಇಕ್ಕಟ್ಟು, ಕಣ್ಣೀರು, ದುಃಖ, ಬಾಧೆಗೆ ದೇವರ ಉತ್ತರವನ್ನು ದಯಪಾಲಿಸುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸಿದ ನಮ್ಮ ಜೀವನ ಒಳ್ಳೆಯ ತಂದೆ. ಆಮೇಲೆ